Hello students, welcome back to the class. Let us continue the poem Somebody's Mother written by Mary Dow Browne. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇವತ್ತು ಅದೇ ಪದ್ಯ ಸಂಬಡೀಸ್ ಮದರ್ ಅನ್ನುವಂತಹ ಪದ್ಯ ಮೇರಿ ಡಾವ್ ಬ್ರೈನೆ ಅವರು ಬರೆದಿರುವಂತಹ ಪದ್ಯವನ್ನು ಮುಂದುವರಿಸೋಣ. ಈಗಾಗಲೇ ನಿಮಗೆ ತಿಳಿದಿದೆ, ಗೊತ್ತಾಗಿರುವಂಥ ವಿಷಯ ತಾಯಿ ಅಂದ್ರೇನು. ಇಲ್ಲಿ ನಮಗೆ ಒಬ್ಬ ವೃದ್ಧ ತಾಯಿ ಕಾಣಿಸಿಕೊಡ್ತಾ ಇದ್ದಾಳೆ. ಹಾಗಾದರೆ ಆ ತಾಯಿಯ ಬಗ್ಗೆ, ಯಾರದ್ದೋ ತಾಯಿಯ ಬಗ್ಗೆ ಮೇರಿ ಡಾವ್ ಬ್ರೈನೆ ಅವರು ಯಾವ ರೀತಿಯ ವಿಚಾರಧಾರೆಯನ್ನು ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಗೋ ಥ್ರೂ ನೌ. ದ ವುಮನ್ ವಾಸ್ ಓಲ್ಡ್ ಆ್ಯಂಡ್ ರ್ಯಾಗ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಬೆಂಡ್ ವಿತ್ ದ ಚಿಲ್ ಆಫ್ ದ ವಿಂಟರ್ಸ್ ಡೇ. ನೋಡಿ, ಕವಯಿತ್ರಿ ಪದ್ಯದ ಮುಖಾಂತರ ಹೇಳ್ತಾ ಇದ್ದಾರೆ, ಒಬ್ಬ ಹೆಣ್ಣು ಮಗಳು, ಈಗಾಗಲೇ ನಿಮಗೆ ಪಿಕ್ಚರ್ ನೋಡಿದ್ದೀರಾ, ಇಲ್ಲಿ ಕಾಣಿಸ್ಕೊಡ್ತಾ ಇರುವಂತಹ ತಾಯಿ ಯಾವ ರೀತಿಯಾಗಿದ್ದಾಳೆ, ಬಾಗ್ಬಿಟ್ಟಿದ್ದಾಳೆ, ಹೌದಾ. ದ ವುಮನ್ ವಾಸ್ ಓಲ್ಡ್, ಎಸ್, ಅವಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ, ವಯಸ್ಸಾಗಿರುವಂತಹ ತಾಯಿ, ವೃದ್ಧೆ. ಶಿ ವಾಸ್ ಓಲ್ಡ್, ಶಿ ವಾಸ್ ರ್ಯಾಗ್ಡ್, ಅವಳು ಹಾಕ್ಕೊಂಡಿರುವಂತಹ ಬಟ್ಟೆ ಚಿಂದಿ ಬಟ್ಟೆಗಳನ್ನು ಉಟ್ಕೊಂಡಿದ್ದಾಳೆ. ಆ್ಯಂಡ್ ಗ್ರೇ, ಅವಳ ಕೂದಲುಗಳು ಬೆಳ್ಳಗಾಗಿದ್ದಾವೆ. ಆ್ಯಂಡ್ ಬೆಂಡ್ ವಿತ್ ದ ಚಿಲ್ ಆಫ್ ದ ವಿಂಟರ್ಸ್ ಡೇ, ಕಂಪಿಸ್ತಾ ಇದ್ದಾಳೆ, ನಡುಗ್ತಾ ಇದ್ದಾಳೆ. ವಿಂಟರ್, ಚಳಿಗಾಲದ ದಿನ. ಸೊ ಅವಳು ವಯಸ್ಸಾಗಿದ್ದರ ಪರಿಣಾಮ ಬಾಗ್ಬಿಟ್ಟಿದ್ದಾಳೆ, ದೇಹ ಬಾಗಿದೆ. ಇನ್ನೊಂದು ಕಡೆ ಚಳಿ ಕೂಡ ಇನ್ನೂ ಬಾಗುವ ಹಾಗೆ ಮಾಡ್ತಾ ಇದೆ. ದ ಸ್ಟ್ರೀಟ್ ವಾಸ್ ವೆಟ್ ವಿತ್ ಎ ರೀಸೆಂಟ್ ಸ್ನೋ ಅಂದರೆ ಮಂಜು, ಹೌದಾ. ಮಂಜಿನಿಂದ ಆ ಒಂದು ಓಣಿ, ಸ್ಟ್ರೀಟ್ ಅಂದರೆ ಓಣಿ, ಏನಾಗಿದೆ, ವೆಟ್ಟಾಗಿದೆ. ಆ್ಯಂಡ್ ದ ವುಮನ್ಸ್ ಫೀಟ್ ವೇರ್ ಏಜ್ಡ್ ಆ್ಯಂಡ್ ಸ್ಲೋ. ನೋಡಿ, ಚಳಿಗಾಲ, ಚಳಿ ಇದೆ. ಆಮೇಲೆ ಆ ಓಣಿ ಏನಾಗ್ಬಿಟ್ಟಿದೆ, ಮಂಜಿನಿಂದ ಕೂಡಿದೆ. ಸ್ನೋ ಅಂದರೆ ಮಂಜಿನಿಂದ ಕೂಡಿದೆ. ಆ ವಯಸ್ಸಾಗಿರುವಂತಹ ತಾಯಿ, ವೃದ್ಧೆ, ವುಮನ್, ಅವಳ ಒಂದು ಕಾಲುಗಳು ವೇರ್ ಏಜ್ಡ್, ಅದಕ್ಕೆ ವಯಸ್ಸಾಗಿದೆ. ಅರ್ಥಾತ್ ಅವಳಿಗೆ ಫಾಸ್ಟಾಗಿ ನಡಿಲಿಕ್ಕೆ ಬರ್ತಾ ಇಲ್ಲ, ಅಂದರೆ ಅವಳು ನಿಧಾನವಾಗಿ ನಡೀತಾ ಇದ್ದಾಳೆ. ಶಿ ವಾಸ್ ವಾಕಿಂಗ್ ವೆರಿ ಸ್ಲೋಲಿ. ಶಿ ಸ್ಟುಡ್ ಅಟ್ ದ ಕ್ರಾಸಿಂಗ್ ಆ್ಯಂಡ್ ವೇಟೆಡ್ ಅಲೋನ್ ಅನ್ಕೇರ್ಡ್ ಫಾರ್ ಅಮಿಡ್ ದ ಥ್ರಾಂಗ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಹೂ ಪಾಸ್ಡ್ ಹರ್ ಬೈ, nor heeded the glance of her anxious eye. ನೋಡಿ, ಒಬ್ಬ ಹೆಣ್ಮಗಳು, ವಯಸ್ಸಾಗಿರೋಂಥ ಹೆಣ್ಮಗಳು ರೋಡನ್ನು ಕ್ರಾಸ್ ಮಾಡಲಿಕ್ಕೆ ಬಂದು ನಿಂತ್ಕೊಂಡಿದ್ದಾಳೆ. ಶಿ ಸ್ಟುಡ್ ಎಟ್ ದ ಕ್ರಾಸಿಂಗ್, ಅಲ್ಲಿ ಕ್ರಾಸಿಂಗ್ ಇದೆ, ದಾರಿಯನ್ನು ಕ್ರಾಸ್ ಮಾಡಿ ಆಚೆ ಹೋಗಬೇಕಾಗಿದೆ. ಆ್ಯಂಡ್ ವೇಟೆಡ್ ಲಾಂಗ್, ಎಷ್ಟೋ ಹೊತ್ತಾಗ್ಬಿಟ್ಟಿದೆ, ಪಾಪ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಟ್ರಾಫಿಕ್ ಇರುತ್ತಲ್ಲ, ಕ್ರಾಸಿಂಗ್ ಇರುವಂಥಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಕ್ರಾಸ್ ಮಾಡಿ ಹೋಗಬೇಕು ಅಂದರೆ ಇವಳಿಗೆ ವಯಸ್ಸಾಗಿದೆ, ಭಯ ಆಗುತ್ತೆ. ಯಾರಾದರೂ ಸಹಾಯ ಮಾಡಿದರೆ ಅವಳಿಗೆ ಈಸಿ ಆಗುತ್ತೆ. ನೋಡಿ, ಅಲೋನ್, ಎಷ್ಟು ಬಹಳ ಹೊತ್ತಿನವರೆಗೆ ನಿಂತ್ಕೊಳ್ತಾಳೆ ಅವಳು. ಶಿ ವೇಟೆಡ್ ಲಾಂಗ್ ಅಂದರೆ ಬಹಳ ಹೊತ್ತಿನಿಂದ ನಿಂತ್ಕೊಂಡಿದ್ದಾಳೆ. ಅಲೋನ್ ಅನ್ಕೇರ್ಡ್ ಫಾರ್ ಅಮಿಡ್ ದ ಥ್ರಾಂಗ್, ಅಲೋನ್, ಒಂಟಿಯಾಗಿ ನಿಂತ್ಕೊಂಡಿದ್ದಾಳೆ. ಕೇರ್ಡ್ ಅಪೋಸಿಟ್ ಅನ್ಕೇರ್ಡ್, ಹೌದಾ. ಅಲೋನ್ ಅನ್ಕೇರ್ಡ್ ಫಾರ್ ಅಮಿಡ್ ದ ಥ್ರಾಂಗ್. ನೋಡಿ, ವಾಟ್ ಈಸ್ ದ ಮೀನಿಂಗ್, ಇಲ್ಲಿ ಒಂದು ಹೊಸ ಶಬ್ದ ಥ್ರಾಂಗ್ ಅಂತ ಬರ್ತಾ ಇದೆ. ಥ್ರಾಂಗ್ ಅಂದರೆ ಏನು, ಇಲ್ಲಿದೆ ನೋಡಿ, ಕ್ರೌಡ್ ಅಂದರೆ ಬಹಳಷ್ಟು ಜನರ ಗುಂಪು. ನೋಡಿ, ಅವಳು ಒಂಟಿಯಾಗಿ ಇಲ್ಲ, ಅಲ್ಲಿ ಅವಳು ಒಂಟಿಯಾಗಿ ನಿಂತ್ಕೊಂಡಿದ್ದಾಳೆ, ದ್ಯಾಟ್ ಈಸ್ ಡಿಫ್ರೆಂಟ್. ಅಲೋನ್, ಒಂಟಿಯಾಗಿ ನಿಂತ್ಕೊಂಡಿದ್ದಾಳೆ, ಯಾರು ಕೂಡ ಅವಳ ಹತ್ರ ಅವಳಿಗೆ ಕೇರನ್ನು ಮಾಡ್ತಾ ಇಲ್ಲ. ಅನ್ಕೇರ್ಡ್ ಫಾರ್, ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ. ಅಮಿಡ್ ದ ಥ್ರಾಂಗ್, ಅವಳು ಕ್ರೌಡ್ ಇದೆ ಪಕ್ಕದಲ್ಲಿ, ಅಂದರೆ ಜನರ ಗುಂಪು ಇದೆ. ಇವತ್ತು ವಾತಾವರಣ ಯಾವ ಥರ ಇದೆ ಅಂದರೆ, ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ಹೋಗ್ಬಿಡ್ತೀವಿ, ಅಕ್ಕಪಕ್ಕದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ.
ನಮ್ಮ ಮನೆಯಲ್ಲಿ ನಾವು ಹೊಟ್ಟೆ ತುಂಬ ಊಟ ಮಾಡ್ತಾ ಇರ್ತೀವಿ, ಪಕ್ಕದ ಮನೆಯಲ್ಲಿ ಬಡವನ ಮಗು ಹಸಿವೆಯಿಂದ ಅಳ್ತಾ ಇರುತ್ತೆ, ಅದು ನಮ್ಮ ಕಿವಿಗೆ ಬೀಳಲ್ಲ. ಯಾಕೆ ಇದೆಲ್ಲ ಆಗ್ತಾ ಇದೆ? ಮಾನವೀಯತೆ ಕುಸಿತಾ ಇದೆ ನಮ್ಮಿಂದ. ವಿ ಆರ್ ಲೂಸಿಂಗ್ ಹ್ಯೂಮನ್ ವ್ಯಾಲ್ಯೂಸ್. ವಿ ಆರ್ ನಾಟ್ ರೆಸ್ಪೆಕ್ಟಿಂಗ್ ಹ್ಯುಮ್ಯಾನಿಟಿ. ಬಿಕಾಸ್ ಆಫ್ ದಿಸ್ ರೀಸನ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಸಫರಿಂಗ್ಸ್ ಆಫ್ ದ ಅದರ್ಸ್. ಸಿ ನೋಡಿ, ಇಲ್ಲಿ ಏನಾಗ್ತಾ ಇದೆ? ಅಲೋನ್, ಒಂಟಿಯಾಗಿ ನಿಂತ್ಕೊಂಡಿದ್ದಾಳೆ. ಅನ್ಕೇರ್ಡ್ ಫಾರ್, ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ. ಅಮಿಡ್ ದ ಥ್ರಾಂಗ್, ಬೇಕಾದಷ್ಟು ಜನರಿದ್ದಾರಲ್ಲಿ, ಕ್ರೌಡ್ ಇದೆ, ಜನರ ಗುಂಪು ಇದೆ. ಆಫ್ ಹ್ಯೂಮನ್ ಬೀಯಿಂಗ್ಸ್ ಹೂ ಪಾಸ್ಡ್ ಹರ್ ಬೈ, ಅವಳ ಪಕ್ಕದಿಂದ ಮನುಷ್ಯರು, ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಮನುಷ್ಯರು ಓಡಾಡ್ತಾ ಇದ್ದಾರೆ. ನಾರ್ ಹೀಡೆಡ್ ದ ಗ್ಲಾನ್ಸ್ ಆಫ್ ಅರ್ ಆ್ಯಂಕ್ಷಿಯಸ್ ಐ, ಯಾರು ಕೂಡ ಅವಳ ಹತ್ರ ಹೋಗಿ ನಿಮ್ಗೇನು ಬೇಕಮ್ಮ, ಇಷ್ಟೊತ್ತಾಯ್ತಲ್ಲ, ಗ್ಲಾನ್ಸ್ ಅಂದರೆ ಅವಳ ಪಕ್ಕದಲ್ಲಿ ಹೋಗಿ ಮಾತಾಡೋದು. ನಾರ್ ಹೀಡೆಡ್ ದ ಗ್ಲಾನ್ಸ್, ಒಂದು ಕ್ಷಣ ಅವಳ ಹತ್ರ ಕಣ್ಣೆತ್ತಿ ಕೂಡ ನೋಡ್ತಾ ಇಲ್ಲ. ಆಫ್ ಅರ್ ಆ್ಯಂಕ್ಷಿಯಸ್ ಐ, ಅವಳ ಕಣ್ಣಲ್ಲಿ ಕ್ಯೂರಿಯಾಸಿಟಿ, ತಾನು ದಾರಿಯಿಂದ ಈ ಕಡೆಯಿಂದ ಆ ಕಡೆ ಹೋಗಬೇಕು, ಕ್ರಾಸ್ ಮಾಡಬೇಕು, ದಾರಿಯನ್ನು ಆ ಕಡೆ ಹೋಗಬೇಕಾಗಿದೆ. ಒಬ್ಬರು ಕೂಡ ಕೇಳ್ತಾ ಇಲ್ಲ. ವಾಟ್ ಶಿ ಡಿಡ್? ಡೌನ್ ದ ಸ್ಟ್ರೀಟ್ ವಿತ್ ಲಾಫ್ಟರ್ ಆ್ಯಂಡ್ ಶೌಟ್, ಗ್ಲಾಡ್ ಇನ್ ದ ಫ್ರೀಡಮ್ ಆಫ್ ಸ್ಕೂಲ್ ಲೆಟ್ ಆಫ್, ಕೇಮ್ ದ ಬಾಯ್ಸ್ ಲೈಕ್ ದ ಫ್ಲಾಕ್ ಆಫ್ ಶೀಪ್, ಹೇಲಿಂಗ್ ದ ಸ್ನೋ ಪೈಲ್ಡ್ ವೈಟ್ ಆ್ಯಂಡ್ ಡೀಪ್. ನೋಡಿ, ಇಲ್ಲಿಯವರೆಗೆ ಮನುಷ್ಯರು ಓಡಾಡಿದ್ದಾರೆ, ಎಷ್ಟೋ ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರು ಓಡಾಡಿದ್ದಾರೆ, ಒಬ್ಬರು ಕೇಳಿಲ್ಲ. ಹೋಗಲಿ ಬಿಡಿ, ಅವರಂತರೂ ಕೇಳಿಲ್ಲ. ವಿದ್ಯಾವಂತರು ಬರ್ತಾ ಇದ್ದಾರೆ. ಡೌನ್ ದ ಸ್ಟ್ರೀಟ್ ವಿತ್ ಲಾಫ್ಟರ್ ಆ್ಯಂಡ್ ಶೌಟ್, ಒಂದು ಓಣಿಯ ಆಚೆಯಿಂದ ನಗುವುದು ಕೇಳಿಸ್ಕೊಡ್ತಾ ಇದೆ. ಲಾಫ್ಟರ್, ನಗುವುದು ಕೇಳಿಸ್ಕೊಡ್ತಾ ಇದೆ. ಶೌಟ್, ಕೂಗಾಡುವುದು ಕೇಳಿಸ್ಕೊಡ್ತಾ ಇದೆ. ಗ್ಲಾಡ್ ಇನ್ ದ ಫ್ರೀಡಮ್ ಆಫ್ ಸ್ಕೂಲ್ ಲೆಟ್ ಆಫ್, ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಮಕ್ಕಳು ಬರ್ತಾ ಇದ್ದಾರೆ. ಯಾಕೆ? ಸ್ಕೂಲ್ ಲೆಟ್ ಆಫ್, ಶಾಲೆ ಬಿಟ್ಟುಬಿಟ್ಟಿದೆ, ಸಾಯಂಕಾಲ ಆಗಿದೆ, ಶಾಲೆಯ ಗಂಟೆ ಬಾರಿಸಿದೆ. ಮಕ್ಕಳು ಸ್ವತಂತ್ರವಾಗಿ ಕುಣಿದು ನಗುತ್ತಾ ಓಡಾಡ್ತಾ ಚೀರಾಡ್ತಾ ಬರ್ತಾ ಇದ್ದಾರೆ. ಇವರಾದರೂ ವಿದ್ಯಾವಂತರಲ್ಲ ಮಕ್ಕಳು, ನಿಮ್ಮಂಥ ಮಕ್ಕಳು, ನೀವು ವಿದ್ಯಾವಂತರಲ್ಲ. ದೊಡ್ಡವ್ರಿಗಂತೂ ಗೊತ್ತಾಗ್ತಾ ಇಲ್ಲ ಅಂದರೆ ಬಿಟ್ಬಿಡಿ ಹೋಗಲಿ. ನಿಮ್ಮಂಥ ಮಕ್ಕಳು, ನಿಮ್ಮ ಒಂದು ದೃಷ್ಟಿ ಎಲ್ಲ ಕಡೆ ಇರುತ್ತಲ್ಲ. ದೊಡ್ಡವ್ರಿಗೆ ಏನೋ ಚಿಂತೆ ಇರುತ್ತೆ, ಟೆನ್ಷನ್ ಇರುತ್ತೆ, ಅವ್ರು ಯಾವ ಮೂಡ್ನಲ್ಲಿ ಇರ್ತಾರೋ ಏನೋ, ಹೋಗಲಿ ಬಿಡಿ. ನಿಮ್ಮಂತಹ ಮಕ್ಕಳು ನಗ್ತಾ ಇದ್ದಾರೆ, ಫ್ರೀಡಮ್, ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ, ಚೀರ್ತಾ ಇದ್ದಾರೆ, ಶಾಲೆ ಬಿಟ್ಟುಬಿಟ್ಟಿದೆ, ಮನೆಗೆ ಹೋಗ್ತಾ ಇದ್ದಾರೆ. ಕೇಮ್ ದ ಬಾಯ್ಸ್ ಲೈಕ್ ದ ಫ್ಲಾಕ್ ಆಫ್ ಶೀಪ್, ಯಾವ ರೀತಿಯಾಗಿ ಬರ್ತಾ ಇದ್ದಾರೆ ಹುಡುಗರಂದರೆ, ಫ್ಲಾಕ್ ಆಫ್ ಶೀಪ್ ಅಂದರೆ ಕುರಿಗಳ ಹಿಂಡು ಅಂತಾರಲ್ಲ, ಆ ಫ್ಲಾಕ್ ಆಫ್ ಶೀಪ್ ಅಂದರೆ, ಫ್ಲಾಕ್ ಅಂದರೆ ಹಿಂಡು, ಶೀಪ್ ಅಂದರೆ ಕುರಿಗಳ ಹಿಂಡಿನ ಹಾಗೆ ಮಕ್ಕಳು ಬರ್ತಾ ಇದ್ದಾರೆ. ಹೇಲಿಂಗ್ ದ ಸ್ನೋ ಪೈಲ್ಡ್ ವೈಟ್ ಆ್ಯಂಡ್ ಡೀಪ್, ಯಾವ ಥರ ಕಾಣಿಸ್ಕೊಡ್ತಾ ಇದ್ದಾರೆ ಅಂದರೆ, ಹೇಲಿಂಗ್ ದ ಸ್ಟೋನ್ ಪೈಲ್ಡ್, ಒಬ್ಬರು ಇನ್ನೊಬ್ಬರನ್ನು ವೆಲ್ಕಮ್ ಮಾಡುವ ಹಾಗೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಪಾಸ್ಟ್ ದ ವುಮನ್ ಸೊ ಓಲ್ಡ್ ಆ್ಯಂಡ್ ಗ್ರೇ, ಹೇಸ್ಟೆಂಡ್ ದ ಚಿಲ್ಡ್ರನ್ ಆನ್ ದೇರ್ ವೇ, ನಾರ್ ಆಫರ್ಡ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ಹರ್, ಸೊ ಮೀಕ್, ಸೊ ಟಿಮಿಡ್, ಅಫ್ರೇಡ್ ಟು ಸ್ಟೇರ್. ಮಕ್ಕಳು ಓಡಾಡ್ತಾ ಇದ್ದಾರಲ್ಲ, ಆ ಮಕ್ಕಳನ್ನು ನೋಡಿದಾಗ ಆ ತಾಯಿಗೆ ಒಂದು ಥರ ಯೋಚನೆ ಬರ್ತಾಯಿತ್ತು, ಯಾವುದಾದ್ರೂ ಒಂದು ಮಗು ನನಗೆ ಸಹಾಯ ಮಾಡ್ಬೋದಲ್ಲ. ಯಾಕಂದರೆ ನಿಮಗೆ ಗೊತ್ತಲ್ಲ, ಸ್ಕೂಲ್ನಲ್ಲಿ ಒಳ್ಳೆಯ ಮಾರಲ್ಸ್ಗಳನ್ನು ಹೇಳ್ಕೊಡ್ತಾರೆ ಟೀಚರ್ಸ್. ನೀವು ಯಾವ ರೀತಿಯ ಪಾಲನೆ ಮಾಡ್ತೀರಾ ಇಲ್ಲಿ ಗೊತ್ತಾಗುತ್ತೆ. ಬರೀ ಲೆಸನ್ ಓದಿ ಅರ್ಥ ಮಾಡಿಕೊಂಡು, ಇಫ್ ಯು ಗಿವ್ ದ ಆನ್ಸರ್ಸ್, ಇಫ್ ಯು ರೈಟ್ ಎಕ್ಸಾಮ್, ಇಫ್ ಯು ಆರ್ ಗೆಟಿಂಗ್ ಗುಡ್ ಮಾರ್ಕ್ಸ್, ದಟ್ ಈಸ್ ನಾಟ್ ಇನಫ್. ಅದಷ್ಟೇ ಬದುಕಿಗೆ ಸಾರ್ಥಕ ಅಲ್ಲ. ನೋಡಿ, ಡೌನ್ ದ ಸ್ಟ್ರೀಟ್ ವಿತ್ ಲಾಫ್ಟರ್ ಆ್ಯಂಡ್ ಶೌಟ್, ಗ್ಲಾಡ್ ಇನ್ ದ ಫ್ರೀಡಮ್ ಆಫ್ ಸ್ಕೂಲ್ ಲೆಟ್ ಆಫ್, ಕೇಮ್ ದ ಬಾಯ್ಸ್ ಲೈಕ್ ಫ್ಲಾಕ್ ಆಫ್ ಶೀಪ್, ಹೇಲಿಂಗ್ ದ ಸ್ನೋ ಪೈಲ್ಡ್ ವೈಟ್ ಆ್ಯಂಡ್ ಡೀಪ್.
ಮಕ್ಕಳು ಬರ್ತಾ ಇದ್ದಾರೆ, ಶಾಲೆ ಬಿಟ್ಟಿದೆ, ಮಕ್ಕಳು ಓಡಾಡ್ಕೊತ ಬರ್ತಾ ಇದ್ದಾರೆ. ಯಾರೋ ಚೀರ್ತಾ ಇದ್ದಾನೆ, ಯಾರೋ ನಗ್ತಾ ಇದ್ದಾನೆ, ಯಾರೋ ವೆಲ್ಕಮ್ ಮಾಡ್ತಾ ಇದ್ದಾನೆ, ಜೋರಾಗಿ ಉಸಿರಾಡ್ತಾ ಇದ್ದಾರೆ. ಮಕ್ಕಳ ಕೂಗು ಮುಗಿಲು ಮುಟ್ತಾ ಇದೆ. ಅಂಥದ್ರಲ್ಲಿ ವೃದ್ಧ ತಾಯಿ, ದಿಸ್ ಓಲ್ಡ್ ragged and grey woman is standing on the other side of the road. She want to cross it. Past the woman so old and grey. ಅದೇ ಹೆಣ್ಮಗಳು. Hasten the children on their way. She hasten the children on their way. ನೋಡ್ತಾ ಇದ್ದಾಳೆ, ಮಕ್ಕಳು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದಾರೆ. ಯಾಕೆ? ಬಿಕಾಸ್ ದೇ ಆರ್ ಚಿಲ್ಡ್ರನ್. ಮಕ್ಕಳು ಓಡ್ತಾರೆ. ವಯಸ್ಸಾಗಿರೋಂಥ ವೃದ್ಧರಿಗೆ ಓಡ್ಲಿಕ್ಕೆ ಬರುತ್ತಾ? ಇಲ್ಲಿ ಓಲ್ಡ್ ವುಮನಿಗೆ ಓಡೋಕ್ಕೆ ಬರುತ್ತಾ? ಬರಲ್ಲ. ನೋಡ್ತಾ ಇದ್ದಾಳೆ, ಅಯ್ಯೋ ಮಕ್ಕಳು ಓಡ್ತಾ ಇದ್ದಾರೆ. ಹೇಸ್ಟನ್ ದ ಚಿಲ್ಡ್ರನ್ ಆನ್ ದರ್ ವೇ. ದಾರಿಯ ಮೇಲೆ ಓಡ್ತಾ ಇದ್ದಾರೆ. ನಾರ್ ಆಫರ್ಡ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ಹರ್. ತಮ್ಮ ಪಾಡಿಗೆ ತಾವು ಓಡೋಗ್ತಾ ಇದ್ದಾರೆ. ತಮ್ಮ ಫ್ರೆಂಡ್ಸ್ಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಒಬ್ಬರಾದರೂ ಆ ಓಲ್ಡ್ ವುಮನನ್ನು ಹೆಲ್ಪ್ ಮಾಡಲಿಕ್ಕೆ ಹೋಗ್ತಾರಾ? ನೋ. ನಾರ್ ಆಫರ್ಡ್ ಎ ಹೆಲ್ಪಿಂಗ್ ಹ್ಯಾಂಡ್ ಟು ಹರ್. ಒಬ್ಬರು ಕೂಡ ಆ ಮಹಿಳೆಗೆ, ಆ ತಾಯಿಗೆ ಸಹಾಯ ಮಾಡಲಿಕ್ಕೆ ಹೋಗಲ್ಲ. ಸೊ ಮೀಕ್, ಸೊ ಟಿಮಿಡ್, ಅಫ್ರೇಡ್ ಟು ಸ್ಟೇರ್. ಸೊ ಮೀಕ್, ಮೈಲ್ಡ್ ದೇ ಆರ್. ಟಿಮಿಡ್ ನೋಡಿ, ಟಿಮಿಡ್. ಹೂ ಇಸ್ ಟಿಮಿಡ್? ಹೇರ್ಸ್ ಆರ್ ಟಿಮಿಡ್. ಹೌದಾ? ಮೊಲ ಟಿಮಿಡ್ ಆಗಿರುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪನ್ನು ಮಾಡ್ತಾಯಿದೆ, ಅದಕ್ಕೆ ಟಿಮಿಡ್ ಅಂತಾರೆ. ಸೊ ಇಲ್ಲಿ ಕೂಡ ಮಕ್ಕಳು ದೇ ಆರ್ ಮೀಕ್, ದೇ ಆರ್ ಟಿಮಿಡ್. ಅವ್ರಿಗೆ ಕೇರೇ ಇಲ್ಲ. ನೋಡಿ, ನಾವು ಎಂತಹ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ನಮಗೆ ಆ ಜಾಗದಲ್ಲಿ ನಮ್ಮ ತಾಯಿ ಇದ್ದಿದ್ರೆ, ಇಫ್ ಅವರ್ ಮದರ್ ವಾಸ್ ದೇರ್ ಆನ್ ದ್ಯಾಟ್ ಪ್ಲೇಸ್, if our grandma was there on that place, if our aunt was there on that place, what would be our reaction? ನಮ್ಮ ರಿಯಾಕ್ಷನ್ ಯಾವ ಥರ ಇರ್ತಾ ಇತ್ತು? ಥಿಂಕ್ ಮಾಡಿ, ಯೋಚನೆ ಮಾಡಿ. ಅದೇ ತರಹ ಯಾಕೆ ಬರಲ್ಲ ನಮ್ಮ ಯೋಚನೆಗಳು? ವೈ ಡೋಂಟ್ ವಿ ಥಿಂಕ್ ವೆನ್ ಅ ಓಲ್ಡ್ ragged woman is standing there? ಒಬ್ಬ ಬಡ ಹೆಣ್ಮಗಳು ನಿಂತ್ಕೊಂಡಿದ್ದಾಳೆ, ಅವಳು ಕೈ ಹಿಡಿದು ದಾರಿಯನ್ನು ಒಬ್ಬರಾದ್ರೂ ಮನಸ್ಸು ಮಾಡ್ತಾ ಇದ್ದಾರಾ? ಒಬ್ಬರು ಮನಸ್ಸನ್ನು ಮಾಡ್ತಾ ಇಲ್ಲ. ನೀವಿದ್ದಿದ್ರೆ ಮಾಡ್ತಿದ್ರಲ್ಲ? ನೋಡಿ, ಇಲ್ಲಿ ಯಾರೂ ಮಾಡ್ತಾ ಇಲ್ಲ. ಮಾಡಬೇಕು. ಲೆಸ್ಟ್ ದ ಕ್ಯಾರೇಜ್ ವೀಲ್ಸ್ ಆರ್ ದ ಹಾರ್ಸಸ್ ಫೀಟ್ ಶುಡ್ ಕ್ರೌಡ್ ಹರ್ ಡೌನ್ ಇನ್ ದ ಸ್ಲಿಪರಿ ಸ್ಟ್ರೀಟ್. ಅಟ್ ಲಾಸ್ಟ್ ಕೇಮ್ ಒನ್ ಆಫ್ ದ ಮೇರಿ ಟ್ರೂಪ್, ದ ಗೇಸ್ಟ್ ಲ್ಯಾಡಿ ಆಫ್ ಆಲ್ ದ ಗ್ರೂಪ್. ನೋಡಿ, ಇಲ್ಲಿ ಏನಾಗ್ತಾ ಇದೆ? ಲೀಸ್ಟ್ ದ ಕ್ಯಾರೇಜ್ ವೀಲ್ಸ್ ಆರ್ ದ ಹಾರ್ಸಸ್ ಫೀಟ್. ಝಟ್ಕಾಗಳು, ಟಾಂಗಾಸ್ಗಳು ಮಕ್ಕಳನ್ನು ಮುಂಚೆ ಸ್ಕೂಲ್ಸ್ಗಳಿಗೆ ಬಂದು ಕರ್ಕೊಂಡು ಹೋಗ್ತಾ ಇದ್ವು. ಇವಾಗ ಆಟೋ ಬಸ್ಸಸ್ಗಳು ಆ ಥರ ಇದ್ದಾವಲ್ಲ, ಮುಂಚೆ. ಇವತ್ತು ಕೂಡ ಕೆಲವೊಂದು ಪ್ಲೇಸಸ್ಗಳಲ್ಲಿ ಇದ್ದಾವೆ ಝಟ್ಕಾ ಬಂಡಿ, ಟಾಂಗಾಸ್ಗಳು ಇದ್ದಾವೆ, ಇಲ್ಲ ಅಂತಲ್ಲ, ಇದ್ದಾವೆ. ಆ ತರಹದ ಕ್ಯಾರೇಜಸ್ಗಳು ಬಂದು ವೀಲ್ಸ್ಗಳನ್ನು ಒಳಗೊಂಡಿರುವಂಥದ್ದು. ವೀಲ್ ಅಂದರೆ ಗಾಲಿ, ಚಕ್ರಗಳು ಇರುವಂಥದ್ದು. ಆಮೇಲೆ ಅದನ್ನು ಕುದುರೆಗಳಿಗೆ ಕಟ್ಟಿರುವಂಥದ್ದು. ಅವು ಏನು ಮಾಡ್ತಾ ಇದ್ದಾವೆ? ಶುಡ್ ಕ್ರೌಡ್ ಹರ್ ಡೌನ್ ಇನ್ ದ ಸ್ಲಿಪರಿ ಸ್ಟ್ರೀಟ್. ಅವು ಕೂಡ ಅಲ್ಲಿಂದ ಬಂದು ಅಲ್ಲಿಂದ ಹಾದು ಹೋಗ್ತಾ ಇದ್ದಾವೆ. ಒಬ್ಬರು ಕೂಡ ಆ ಮಹಿಳೆ ಹತ್ರ ಕಣ್ಣನ್ನು ಎತ್ತಿ ನೋಡ್ಲಿಕ್ಕೆ ಹೋಗಲ್ಲ, ಕೇರನ್ನು ಮಾಡಲ್ಲ. ಎಷ್ಟು ಮಾನವೀಯತೆ ಕುಸಿತಾ ಇದೆ. ಸಿ ಹೌ ವಿ ಆರ್ ಲೂಸಿಂಗ್ ಹ್ಯೂಮನ್ ವ್ಯಾಲ್ಯೂಸ್. ಹೌ ನೋಡಿ, ಮನುಷ್ಯರಿಗೆ ಈ ಥರ ಮಾಡಿಬಿಟ್ರೆ ಮತ್ತು ನಮ್ಮಲ್ಲಿ ಮತ್ತು ಪ್ರಾಣಿಗಳಲ್ಲಿ ಏನು ವ್ಯತ್ಯಾಸ? ವಾಟ್ ಈಸ್ ದ ಡಿಫ್ರೆನ್ಸ್? ನೋಡಿ, ಪ್ರಾಣಿಗಳು ಒಂದಕ್ಕೊಂದು ಕಷ್ಟ ಬಂದರೆ ಅವಕ್ಕೇನು ಗೊತ್ತಾಗಲ್ಲ. ಆದರೂ ಕೆಲವೊಂದು ಪ್ರಾಣಿಗಳನ್ನು ನೀವು ನೋಡಿ, ಒಂದು ಕೋಳಿಯನ್ನು ನೋಡಿ ನೀವು, ಅದು ಕಾಳುಗಳು ಇದ್ದಾವೆ ಅಂದರೆ ಒಂದು ಬೇರೆ ಥರದ ಸೌಂಡನ್ನು ಮಾಡಿಬಿಡುತ್ತೆ. ತನ್ನ ಎಲ್ಲ ಮರಿಗಳು ಬಂದು ಅಲ್ಲಿ ಆ ಕಾಳನ್ನು ತಿಂತಾ ಇರ್ತವೆ. ಕಾಗೆ ಕೂಡ ಎಲ್ಲಾದರೂ ಒಂದು ಮಾಂಸದ ತುಂಡು ಬಿದ್ದಿದೆ ಅಂದ್ಬಿಟ್ರೆ ಒಂದು ಬೇರೆ ಧ್ವನಿಯನ್ನು ಮಾಡಿ ತನ್ನ ಬಳಗವನ್ನು ಕರ್ಕೊಂಡ್ಬಿಡುತ್ತೆ. ಮತ್ತು ಇಲ್ಲಿ ನಾವು ಮನುಷ್ಯರು, ವಿ ದ ಹ್ಯೂಮನ್ ಬೀಯಿಂಗ್ಸ್, ವಾಟ್ ಆರ್ ವಿ ಡೂಯಿಂಗ್ ವೆನ್ ಅ ಓಲ್ಡ್ ವುಮನ್ ಇಸ್ ಸ್ಟ್ಯಾಂಡಿಂಗ್ ದರ್? ಒಬ್ಬ ವೃದ್ಧ ತಾಯಿಯಲ್ಲಿ ನಿಂತ್ಕೊಂಡಿದ್ದಾಳೆ. ಮಕ್ಕಳು ಹೋಗ್ತಾ ಇದ್ದಾರೆ, ವೃದ್ಧರು ಹೋಗ್ತಾ ಇದ್ದಾರೆ, ದೊಡ್ಡವರು ಹೋಗ್ತಾ ಇದ್ದಾರೆ, ಹಿರಿಯರು ಹೋಗ್ತಾ ಇದ್ದಾರೆ, ಕ್ಯಾರೇಜಸ್ಗಳು ಹೋಗ್ತಾ ಇದ್ದಾವೆ, ಟ್ಯಾಕ್ಸಿಗಳು ಓಡಾಡ್ತಾ ಇದ್ದಾವೆ.
ನೋ ಒನ್ ಈಸ್ ಕ್ಯಾರಿಂಗ್ ಅಂದರೆ ನಮ್ಮಲ್ಲಿ ನಾವು ಮನುಷ್ಯರು ಪ್ರಾಣಿಗಳಿಗಿಂತ ಕೀಳಾ? ಅಟ್ ಲಾಸ್ಟ್ ಕೇಮ್ ಒನ್ ಆಫ್ ದ ಮೆರ್ರಿ ಟ್ರೂಪ್. ಲಾಸ್ಟಿಗೆ ಅಲ್ಲಿಗೆ ಯಾರು ಬರ್ತಾ ಇದ್ದಾರೆ? ಮೆರ್ರಿ ಟ್ರೂಪ್, ಒಂದು ಗ್ರೂಪ್ ಬರ್ತಾ ಇದೆ. ದ ಗೆಸ್ಟ್ ಲ್ಯಾಡಿ ಆಫ್ ಆಲ್ ದ ಗ್ರೂಪ್, ಎಲ್ಲಕ್ಕಿಂತ ಸಂತೋಷಭರಿತವಾಗಿರುವಂಥ ಒಂದು ಗ್ಯಾಂಗ್, ಹ್ಯಾಪಿಯಾಗಿರುವಂಥ ಬಾಲಕರು ಅಲ್ಲಿಂದ ಹಾದು ಹೋಗ್ತಾ ಇದ್ದಾರೆ. ಈ ಪಾಸ್ಡ್ ಬಿಸೈಡ್ ಹರ್ ಆ್ಯಂಡ್ ವಿಸ್ಪರ್ಡ್ ಲೋ, ಐ ವಿಲ್ ಹೆಲ್ಪ್ ಯು ಅಕ್ರಾಸ್ ಇಫ್ ಯು ವಿಶ್ ಟು ಗೋ. Her aged hand on a strong young arm she placed and so without hurt or harm. ವಾಹ್, ಇದೆ ಈ ಪ್ಯಾರಾಗ್ರಾಫನ್ನು ಓದಿದಾಗ, ಈ ಸ್ಟ್ಯಾನ್ಸಾವನ್ನು ಓದಿದಾಗ, when we read this stanza we come to understand that yes, ಮನುಷ್ಯತ್ವ ಇನ್ನೂ ಇದೆ, ಭೂಮಿಯ ಮೇಲೆ ಮನುಷ್ಯತ್ವ ಇದೆ. ಎಸ್, ಹ್ಯೂಮನ್ ವ್ಯಾಲ್ಯೂಸ್ ಆರ್ ದೇರ್, ಒಳ್ಳೆಯವರಿದ್ದಾರೆ ಭೂಮಿಯ ಮೇಲೆ ಎಂಬುದು ಈ ಸ್ಟ್ಯಾನ್ಸಾವನ್ನು ಓದಿದಾಗ ಗೊತ್ತಾಗುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ವರೆಗೂ ಯಾರೂ ಬರಲಿಲ್ಲ. 6ನೇ ಪ್ಯಾರಾಗ್ರಾಫ್ 24th ಲೈನ್ಸ್ ಆಫ್ ದ ಪೋಯಮ್ ಸ್ಟೇಟ್ಸ್ ಹ್ಯೂಮನ್ ವ್ಯಾಲ್ಯೂಸ್ ಆರ್ ದೇರ್ ಆನ್ ದಿಸ್ ಅರ್ತ್. ಭೂಮಿಯ ಮೇಲೆ ಮನುಷ್ಯತ್ವ ಇದೆ, ಮನುಷ್ಯರನ್ನು ಮನುಷ್ಯರಂತೆ ಕಾಣುವಂಥ ಜೀವಿಗಳು ಇದ್ದಾರೆ. ಉದಾಹರಣೆಗಳಾಗಿ ನಮ್ಮ ಮುಂದೆ ನಿಲ್ಲುವಂತಹ ಎಕ್ಸಾಂಪಲ್ಸ್, ವಿ ಆರ್ ಅಬ್ಸರ್ವಿಂಗ್ ಸಮ್ ಆಫ್ ದ ಎಕ್ಸಾಂಪಲ್ಸ್. ನೋ, ದೋಸ್ ಎಕ್ಸಾಂಪಲ್ಸ್ ಆರ್ ದೇರ್. ಹಿ ಪಾಸ್ಡ್ ಬಿಸೈಡ್ ಹರ್, ಸಂತೋಷವಾಗಿ ಬರ್ತಾ ಇದ್ರಲ್ಲ, ಹ್ಯಾಪಿಯಾಗಿ ಬರ್ತಾ ಇದ್ರಲ್ಲ ಬಾಯ್ಸ್, ಅದರಲ್ಲಿ ಒಬ್ಬ ಬಾಲಕ ಬರ್ತಾನೆ. ಹಿ ಪಾಸ್ಡ್ ಬಿಸೈಡ್ ಹರ್, ಅವನೇನು ಮಾಡ್ತಾನೆ, ಪಕ್ಕದಲ್ಲಿ ಬಂದು ನಿಂತ್ಕೊಳ್ತಾನೆ ಒಂದು ಸ್ವಲ್ಪ ಹೊತ್ತು. ಆ ಅಮ್ಮನ ಹತ್ರ, ಆ ಅಜ್ಜಿ ಹತ್ರ, ದ್ಯಾಟ್ ಮದರ್, ಆ ತಾಯಿ ಹತ್ರ ಬಂದು ನಿಂತ್ಕೊಳ್ತಾನೆ. ಪಾಸ್ಡ್ ಬಿಸೈಡ್ ಹರ್, ಅವಳ ಪಕ್ಕದಲ್ಲಿ ಬಂದು ನಿಂತ್ಕೊಳ್ತಾನೆ. ಆ್ಯಂಡ್ ವಿಸ್ಪರ್ಡ್ ಲೋ, ವಿಸ್ಪರ್ಡ್ ಅಂದರೆ ಮೆಲ್ಲ ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಐ ವಿಲ್ ಹೆಲ್ಪ್ ಯು, ನಾನು ನಿನ್ನನ್ನು ಸಹಾಯ ಮಾಡ್ತೀನಿ ಅಮ್ಮ. ನೋಡಿ ಅವನೇನಂತ ಹೇಳ್ತಾ ಇದ್ದಾನೆ, ಐ ವಿಲ್ ಹೆಲ್ಪ್ ಯು ಅಕ್ರಾಸ್, ನಾನು ನಿನ್ನನ್ನು ಆಚೆ ಹೋಗಲಿಕ್ಕೆ ಸಹಾಯ ಮಾಡಲಾ? ಇಫ್ ಯು ವಿಶ್ ಟು ಗೋ, ನೀನು ಆ ಕಡೆ ಹೋಗ್ಬೇಕಂತ ನಿನ್ನ ಮನಸ್ಸಿದೆನಾ? ಹಾಗಾದರೆ ನಾನು ನಿನ್ನನ್ನು ಸಹಾಯ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಏನಾಗ್ತಾ ಇದೆ? ಹರ್ ಏಜ್ಡ್ ಹ್ಯಾಂಡ್ ಆನ್ ಎ ಸ್ಟ್ರಾಂಗ್ ಯಂಗ್ ಆರ್ಮ್. ಏಜ್ಡ್ ಹ್ಯಾಂಡ್, ವಯಸ್ಸಾಗಿರುವಂತಹ ಅವಳ ಕೈಗಳು. ವಯಸ್ಸಾಗಿಬಿಟ್ಟಿದೆ ಆ ಅಮ್ಮಗೆ, ಆ ತಾಯಿಗೆ ವಯಸ್ಸಾಗಿದೆ. ಹರ್ ಏಜ್ಡ್ ಹ್ಯಾಂಡ್, ತನ್ನ ಕೈಯನ್ನು ಏನು ಮಾಡ್ತಾ ಇದ್ದಾಳೆ? ಆನ್ ಈಸ್ ಸ್ಟ್ರಾಂಗ್ ಯಂಗ್ ಆರ್ಮ್, ಗಟ್ಟಿಯಾಗಿರುವಂತಹ ಆ ಯೌವನದ ಹಂತದಲ್ಲಿರುವಂತಹ ಅವನ ಹೆಗಲಿನ ಮೇಲೆ ಇಡ್ತಾ ಇದ್ದಾಳೆ. ನೋಡಿ, ಇಲ್ಲಿ ಪಿಕ್ಚರ್ ಇದೆ. ಯು ಆರ್ ಅಬ್ಸರ್ವಿಂಗ್ ದ ಪಿಕ್ಚರ್, ಆಮ್ ಐ ರೈಟ್? ಸಿ, ಬಾಗಿದಾಳೆ, ಬಾಗಿ ತನ್ನ ಒಂದು ವಯಸ್ಸಾಗಿರುವಂತಹ ಕೈಯನ್ನು ಆ ಬಾಲಕನ ಹೆಗಲಿನ ಮೇಲೆ ಇಡ್ತಾ ಇದ್ದಾಳೆ. ನೋಡಿ, ಆ ಮಗು ಏನು ಮಾಡ್ತಾ ಇದೆ? ಒಂದು ಕೈಯಿಂದ ಆ ತಾಯಿಯ ಕೈಯನ್ನು ಹಿಡ್ಕೊಳ್ತಾ ಇದೆ. ಸಿ, ಹಿ ಪಾಸ್ಡ್ ಬಿಸೈಡ್ ಹರ್ ಆ್ಯಂಡ್ ವಿಸ್ಪರ್ಡ್ ಲೋ, ಐ ವಿಲ್ ಹೆಲ್ಪ್ ಯು ಅಕ್ರಾಸ್, ನಿನ್ನನ್ನು ಕ್ರಾಸ್ ಮಾಡಲಿಕ್ಕೆ ನಾನು ಸಹಾಯ ಮಾಡ್ತೀನಿ ಅಮ್ಮ. ಇಫ್ ಯು ವಿಶ್ ಟು ಗೋ, ನಿನಗೆ ಹೋಗ್ಬೇಕಂತ ಇದೆನಾ? ನಾನು ಸಹಾಯ ಮಾಡ್ತೀನಿ. ಹರ್ ಏಜ್ಡ್ ಹ್ಯಾಂಡ್ ಆನ್ ಎ ಸ್ಟ್ರಾಂಗ್ ಯಂಗ್ ಆರ್ಮ್, ನೋಡಿ ವಯಸ್ಸಾಗಿರುವಂಥ ತಾಯಿಯ ಕೈ ಅವನ ಹೆಗಲ ಮೇಲೆ ಹೋಗ್ತಾ ಇದೆ. ಶಿ ಪ್ಲೇಸ್ಡ್ ಆ್ಯಂಡ್ ಸೋ ವಿತೌಟ್ ಹರ್ಟ್ ಆರ್ ಹಾರ್ಮ್. ಎಷ್ಟು ಮೀನಿಂಗ್ಫುಲ್ ಆಗಿದೆ ಈ ದೃಶ್ಯವನ್ನು ನೋಡಿದಾಗ. ನೋಡಿ, ಅವನು ಕೂಡ ನಿಮ್ಮ ಹಾಗೆ ಒಬ್ಬ ಬಾಲಕ. ಅವನಲ್ಲಿ ಯಾಕೆ ಈ ಯೋಚನೆ ಬಂತು? ಬಿಕಾಸ್ ಹಿ ನ್ಯೂ, ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಫೀಲಿಂಗ್ಸ್ ಆಫ್ ದ ಮದರ್. ಇದಕ್ಕಿಂತ ಮುಂಚೆ ಅಲ್ಲಿಂದ ಹಿರಿಯರು ಕೂಡ ಓಡಾಡಿದ್ದಾರೆ, ಅವರಿಗೆ ಫೀಲಿಂಗ್ಸ್ಗಳು ಬರಲಿಲ್ಲ. ಆ ಮಗುವಿನಲ್ಲಿ ಯಾಕೆ ಬಂತು? ಹೌ ದ ಫೀಲಿಂಗ್ಸ್ ಎಂಟರ್ಡ್ ಇನ್ ಟು ದ ಚೈಲ್ಡ್, ದ್ಯಾಟ್ಸ್ ಇಂಪಾರ್ಟೆಂಟ್. ಅದಕ್ಕೆ ಇಂಥ ಪೊಯಮ್ಸ್ಗಳನ್ನು ಓದ್ತಾ ಇರಬೇಕು, ಇದನ್ನು ಅರ್ಥ ಮಾಡ್ಕೊಳ್ಬೇಕು.
ಇನ್ನೊಬ್ಬರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವಂಥ ಆಸೆ ಇರಬೇಕು. ಬ್ಲೆಸ್ಸಿಂಗ್ಸ್ಗಳಿಗಾಗಿ ಕಾಯ್ತಾ ಇರಬೇಕು. ವಿ ಮಸ್ಟ್ ಬಿ ವೇಟಿಂಗ್ ಫಾರ್ ದ ಬ್ಲೆಸ್ಸಿಂಗ್ಸ್. ಅವಾಗೇನಾಗುತ್ತೆ ಅಂದರೆ ಇಂತಹ ಮೌಲ್ಯಗಳು ಎತ್ತಿ ಕಾಣಿಸ್ತವೆ. ನೋಡಿ, ಎಲ್ಲರಾಗಿ ಅವನು ಕೂಡ ಪಾಸ್ ಆಗಬಹುದಿತ್ತು. ಬಟ್ ಅವನೇನು ಮಾಡ್ತಾನೆ, ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಆ ಅಮ್ಮನನ್ನು ಏನು ಮಾಡ್ತಾನೆ? ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ.